ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಜ್ಞಾನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಿಮ್ಮ ಪರೀಕ್ಷೆ ತಯಾರಿಗೊಂದು ನಿಲ್ದಾಣವಾಗಿರ್ತಕ್ಕಂತಹದ್ದು ಈ ಒಂದು ಜ್ಞಾನ ಅಕಾಡೆಮಿ. ಸೊ ನೀವೆಲ್ಲರೂ ಕೂಡ ಈಗಾಗಲೇ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ಹಾಗೆ ಸಿದ್ಧರಾಗಿದ್ದೀರಿ ಅಂತ ಭಾವಿಸ್ತೇನೆ. ಜಸ್ಟ್ ರಿವಿಷನ್ ಮಾಡ್ಕೊಳ್ತಾ ಹೋಗಿ. ಈಗ ಯಾವುದನ್ನು ಕೂತ್ಕೊಂಡು ಓದಲಿಕ್ಕೆ ಅಂತ ಎಲ್ಲ ಹೋಗಬೇಡಿ, ಜಸ್ಟ್ ಕ್ವೆಶ್ಚನ್ ಪೇಪರ್ ರಿವಿಷನ್ ಮಾಡ್ತಾ ಹೋಗಿ. ಈ ಎಲ್ಲ ವಿಡಿಯೋಸ್ಗಳನ್ನು ಸುಮ್ಮನೆ ಕೇಳ್ತಾ ಹೋಗಿ ಸಾಕು, ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು. ಸೊ ನಾನು ಆ್ಯಕ್ಚುಲಿ ಈ ಒಂದು ಯಾವುದು ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು KSEB-ನವರು ನೀಡಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೆ. ಆದರೆ ಅದಕ್ಕೆ ಮಧ್ಯದಲ್ಲೇ ಒಬ್ಬರು ಕೆಲವು ವಿದ್ಯಾರ್ಥಿಗಳು ನಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ನೀಡಿ ಅಂತ ಅಂದ್ಬಿಟ್ಟು ನನಗೆ ಕಳಿಸ್ಕೊಟ್ರು. ಸೊ ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗೆ ನಾನು ಈ ಒಂದು ವಿಡಿಯೋದಲ್ಲಿ ಕೀ ಆನ್ಸರ್ಸ್, ಜಸ್ಟ್ ಆನ್ಸರ್ಸ್ಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಹೆಚ್ಚು ಎಕ್ಸ್ಪ್ಲನೇಷನ್ ಏನು ಮಾಡಲಿಕ್ಕೆ ಹೋಗೋದಿಲ್ಲ. ಜಸ್ಟ್ ಕ್ವೆಶ್ಚನ್ ಮತ್ತು ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತೀನಿ. ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇದ್ದಾವೆ. ಈಗಾಗಲೇ ನಾನು ಆಲ್ಮೋಸ್ಟ್ 90% ಆಫ್ ದಿ ಕ್ವೆಶ್ಚನ್ಸ್ನ ನಾನು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ, ಓಕೆನಾ. ಸೊ ಬಟ್ ನಿಮ್ಗೊಂದ್ಸಲ ಮತ್ತೆ ರಿವಿಷನ್ ಆಗುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕನಿಷ್ಠ ಇದರಲ್ಲಿ ಒಂದು 5ರಿಂದ 10 ಅಂಕಗಳು ನಿಮಗೆ ಬರುವಂಥ ಸಾಧ್ಯತೆಗಳು ಇರುತ್ತೆ. ಖಂಡಿತವಾಗಿ 5ರಿಂದ 10 ಅಂಕಗಳಂತೂ ಖಂಡಿತ ಬರುತ್ತೆ. ಹಾಗಾಗಿ ನೀವು ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿ. ನಿಮಗೆ ಬೇಕಾದಂತಹ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೊಳ್ಳಿ, ಅಥವಾ ನೀವು ಹಾಗೆ ನೆನಪಲ್ಲಿ ಇಟ್ಕೊಳ್ಳುವಂತಹ ಸಾಧ್ಯತೆಗಳಿದ್ದರೆ ನೀವು ನೆನಪಲ್ಲಿ ಇಟ್ಕೊಳ್ಳುವಂಥದ್ದು ಪದೇ ಪದೇ ಕೇಳಿ ನೀವು ನೆನಪಲ್ಲೂ ಕೂಡ ಇಟ್ಕೊಳ್ಬಹುದು, ಓಕೆನಾ. ಸೊ ಬನ್ನಿ, ಈ ಒಂದು ಕ್ವೆಶ್ಚನ್ ಪೇಪರ್ಸ್ನ ಇದಕ್ಕೆ ಕೀ ಆನ್ಸರ್ಸ್ಗಳ ಆನ್ಸರ್ ಮಾಡ್ತಾ ಹೋಗೋಣ. ಓಕೆ, ಸೊ ನೋಡಿ, ಇದು ಒಂದು ಸೋಷಿಯಲ್ ಸೈನ್ಸ್ ಕ್ವೆಶ್ಚನ್ ಪೇಪರು, ಬೇರೆ ಒಂದು ಶಾಲೆದು ಅವರು ಕೊಟ್ಟಿರ್ತಕ್ಕಂತಹದ್ದು ಅಂತ ಭಾವಿಸ್ತೇನೆ ನಾನು. ಸೊ ಇದರಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೋಡ್ತಾ ಹೋಗೋಣ, ಓಕೆನಾ. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ಏನಿದೆ ನೋಡಿ. ಸೊ ಡ್ಯೂಯಲ್ ಗವರ್ನಮೆಂಟ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಯಾರು? ಡ್ಯೂಯಲ್ ಗವರ್ನಮೆಂಟ್, ದ್ವಿಮುಖ ಸರ್ಕಾರ ವ್ಯವಸ್ಥೆಯನ್ನು ಜಾರಿಗೆ ತಂದಂಥವ್ರು ಯಾರಾಗಿದ್ದಾರೆ? ರಾಬರ್ಟ್ ಕ್ಲೈವ್ ಅಲ್ವಾ. ರಾಬರ್ಟ್ ಕ್ಲೈವ್ ದ್ವಿಮುಖ ಸರ್ಕಾರ. ಡಾಲೌಸಿ ಏನು? ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಓಕೆನಾ. ನೆಕ್ಸ್ಟು, ಪೇಶ್ವೆ ಬಾಜಿರಾವ್ ಟು ವಾಸ್ ಅಕ್ಸೆಪ್ಟೆಡ್ ಸಬ್ಸಿಡರಿ ಅಲಯನ್ಸ್ ಥ್ರೂ ದಿಸ್ ಅಗ್ರಿಮೆಂಟ್. ಸೊ ಪೇಶ್ವೆ ಬಾಜಿರಾವ್, ಎರಡನೇ ಬಾಜಿರಾವ್ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾವ ಒಂದು ಒಪ್ಪಂದದ ಮೇರೆಗೆ ಅವನು ಒಪ್ಕೊಳ್ಳುವಂತಾಯಿತು ಅಂತ ಪ್ರಶ್ನೆ ಇರ್ತಕ್ಕಂಥದ್ದು. ಪೇಶ್ವೆ ಬಾಜಿರಾವ್ ಟು ವಾಸ್ ಅಕ್ಸೆಪ್ಟೆಡ್ ಸಬ್ಸಿಡರಿ ಅಲಯನ್ಸ್ ಥ್ರೂ ದಿಸ್ ಅಗ್ರಿಮೆಂಟ್. ಯಾವ ಅಗ್ರಿಮೆಂಟ್? ಸಾಲ್ಬಾಯಿಯ, ಬೆಸ್ಸಿನ, ಪೂನಾ ಅಗ್ರಿಮೆಂಟಾ, ಲಾಹೋರ್ ಅಗ್ರಿಮೆಂಟಾ? ಸೊ ಕರೆಕ್ಟ್ ಆನ್ಸರ್ ಈಸ್ ಬೆಸ್ಸಿನ್ ಅಗ್ರಿಮೆಂಟ್ನಲ್ಲಿ ಅವನು ಪೇಶ್ವೆ ಬಾಜಿರಾವ್ ಬೆಸ್ಸಿನ್ ಒಪ್ಪಂದದ ಮೂಲಕ ಸಹಾಯಕ ಸೈನ್ಯ ಪದ್ಧತಿ ಅಂತಾನು ಅಳವಡಿಸ್ಕೊಳ್ತಾನೆ. ಓಕೆ, ದೆನ್ ನೆಕ್ಸ್ಟು, ದಿವಾನಿ ಅದಾಲತ್ ಮೀನ್ಸ್. ಸೊ ದಿವಾನಿ ಅದಾಲತ್ ಅಂತಂದರೆ ಏನು? ಈಗಾಗಲೇ ಡಿಸ್ಕಸ್ ಆಗಿದೆ ಅಲ್ವಾ, ಈ ಕ್ವೆಶ್ಚನ್ ನಾನು ಮಾತಾಡಿದ್ದೀನಿ. ಈ ಒಂದು ಡ್ಯೂಯಲ್ ಗೌರ್ಮೆಂಟ್ ಕೂಡ ನಾನು ಈಗಾಗಲೇ ಹೇಳಿದ್ದೇನೆ ಅಲ್ವಾ. ಓಕೆ, ದಿವಾನಿ ಅದಾಲತ್ ಅಂತಂದರೆ ಅದು ಸಿವಿಲ್ ಕೋರ್ಟಾ, ರೆವಿನ್ಯೂ ಕೋರ್ಟಾ, ಕ್ರಿಮಿನಲ್ ಕೋರ್ಟಾ, ಕನ್ಸ್ಯೂಮರ್ ಕೋರ್ಟಾ? ಎಸ್, ಈಗಾಗಲೇ ಡಿಸ್ಕಸ್ ಆಗಿದೆ. ಸಿವಿಲ್ ಕೋರ್ಟ್. ಕ್ರಿಮಿನಲ್ ಕೋರ್ಟ್ಗೆ ಅಂತ ಕರೀತಾರೆ ಫೌಜ್ದಾರಿ ಅದಾಲತ್. ನೆನಪಲ್ಲಿಟ್ಕೊಳ್ಳಿ, ಫೌಜ್ದಾರಿ ಅದಾಲತ್. ಯಾವ್ದು ಬೇಕಾದ್ರೂ ಕೇಳಬಹುದು, ಓಕೆನಾ. ಫೌಜ್ದಾರಿ ಅದಾಲತ್. ನೆಕ್ಸ್ಟ್, ದ ಅಡಾಪ್ಟ್ಸ್ ಆಫ್ ಸನ್ ಆಫ್ ಕಿತ್ತೂರು ಚೆನ್ನಮ್ಮ ವಾಸ್. ಕಿತ್ತೂರು ಚೆನ್ನಮ್ಮ, ರಾಣಿ ಚೆನ್ನಮ್ಮಳ ದತ್ತು ಪುತ್ರ ಯಾರು ಅಂತ ಕೇಳ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣ, ಶಿವಲಿಂಗ ರುದ್ರ ಸರ್ಜಾ, ಶಿವಲಿಂಗಪ್ಪ ಆ್ಯಂಡ್ ವೆಂಕಟಪ್ಪ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವುದು ಸರಿಯಾದ ಉತ್ತರ? ಎಲ್ಲರೂ ಸಂಗೊಳ್ಳಿ ರಾಯಣ್ಣ ಅನ್ಕೊತಾ ಇದ್ದೀರಾ ಅಥವಾ ಶಿವಲಿಂಗ ರುದ್ರ ಸರ್ಜಾ ಅಂತ ಅನ್ಕೊತಾ ಇದ್ದೀರಾ? ತಪ್ಪು, ಅವೆರಡೂ ಕೂಡ ತಪ್ಪು. ಶಿವಲಿಂಗಪ್ಪ ವಾಸ್ ದ ಅಡಾಪ್ಟ್ ಸನ್ ಆಫ್ ಕಿತ್ತೂರು ಚೆನ್ನಮ್ಮ. ಶಿವಲಿಂಗ ರುದ್ರ ಸರ್ಜಾ ಸನ್ ಆಫ್ ಕಿತ್ತೂರು ಚೆನ್ನಮ್ಮ. ಸಂಗೊಳ್ಳಿ ರಾಯಣ್ಣ ಬ್ರೇವ್ ವಾರಿಯರ್, ಅವನೊಬ್ಬ ಚೆನ್ನಮ್ಮನ ವಾರಿಯರ್ ಆತ. ಸೊ ಶಿವಲಿಂಗಪ್ಪ ವಾಸ್ ದ ಅಡಾಪ್ಟ್ ಸನ್ ಆಫ್ ಕಿತ್ತೂರು ಚೆನ್ನಮ್ಮ. ನೆನಪಿಟ್ಕೊಳ್ಳಿ, ಶಿವಲಿಂಗಪ್ಪ. ದೆನ್ ವೆಂಕಟಪ್ಪ, ಸುರಪುರ ವೆಂಕಟಪ್ಪ ನಾಯಕ, ನಿಮಗೆ ಅದು ಬರುತ್ತೆ. ಓಕೆ, ನೆಕ್ಸ್ಟು, ದ ಫೌಂಡರ್ ಆಫ್ ಸತ್ಯಶೋಧಕ ಸಮಾಜ್ ವಾಸ್. ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರಾಗಿದ್ದಾರೆ? ಆತ್ಮಾರಾಮ್ ಪಾಂಡುರಂಗ, ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ. ಜ್ಯೋತಿಬಾ ಫುಲೆ ವಾಸ್ ದ ಫೌಂಡರ್ ಆಫ್
ಸತ್ಯಶೋಧಕ ಸಮಾಜ ಅಲ್ವಾ, ನೆನ್ಪಿಟ್ಕೊಳ್ಳಿ. ವಿವೇಕಾನಂದ ರಾಮಕೃಷ್ಣ ಮಿಷನ್, ರಾಮಕೃಷ್ಣ ಮಿಷನ್, ಇವೆಲ್ಲ ನಿಮಗೆ ಯಾವ್ದಾದ್ರು ಒಂದು ಇದರಲ್ಲಿ ಕೇಳ್ತಾರೆ, ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಬ್ರಹ್ಮ ಸಮಾಜ್, ಆರ್ಯ ಸಮಾಜ್, ದಯಾನಂದ ಸರಸ್ವತಿ ಆರ್ಯ ಸಮಾಜ್, ಆತ್ಮಾರಾಮ್ ಪಾಂಡುರಂಗ ಪ್ರಾರ್ಥನಾ ಸಮಾಜ್ ಅಲ್ವಾ, ನೆನಪಲ್ಲಿಟ್ಕೋಬೇಕು. ಇದರಲ್ಲಿ ಯಾವ್ದಾದ್ರು ಒಂದು ಬರಬಹುದು ನಿಮಗೆ. ಬ್ರಹ್ಮ ಸಮಾಜ್ ರಾಜಾರಾಮ್ ಮೋಹನ್ ರಾಯ್ ಬರಬಹುದು ನಿಮಗೆ, ಓಕೆನಾ. ನೆಕ್ಸ್ಟು, ದ ಇಮಿಡಿಯೇಟ್ ಕಾಸ್ ಆಫ್ ಎರಪ್ಷನ್ ಆಫ್ 1857 ರಿವೋಲ್ಟ್ ವಾಸ್. ಸೊ ನಾನೀಗ ಇದನ್ನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ ನಾನು. ಸೊ ಏನದು, ಮಂಗಲ್ ಪಾಂಡೆ ವಾಸ್ ಹ್ಯಾಂಗ್ಡ್ ಟು ಡೆತ್, ಮಂಗಲ್ ಪಾಂಡೆ ವಾಸ್ ಶಾಟ್ ಔಟ್ ಎ ಬ್ರಿಟಿಷ್ ಆಫೀಸರ್, laws were implemented by British, a rumor spread that the bullet of Royal Enfield guns were smeared in the fat of pig and cow ಅಲ್ವಾ. ನಾನು ಹೇಳಿದ್ದೆ ಅಲ್ವಾ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ. ದ ಇಮಿಡಿಯೇಟ್ ಕಾಸ್ ಅಂತಂದರೆ ಈ ಒಂದು ರಾಯಲ್ ಎನ್ಫೀಲ್ಡು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಅಲ್ಲೊಂದು ರೂಮರ್ ಸ್ಪ್ರೆಡ್ ಆಗುತ್ತೆ, ಏನಂತ, ದ ರಾಯಲ್ ಎನ್ಫೀಲ್ಡ್ ಗನ್ಸ್ ವರ್ ಸ್ಮೇರ್ಡ್ ಇನ್ ದ ಫ್ಯಾಟ್ ಆಫ್ ಪಿಗ್ ಆ್ಯಂಡ್ ಕೌ ಅಂತ ಅಂದ್ಬಿಟ್ಟು, ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದಂತಹ ಒಂದು ಬಂದೂಕುಗಳನ್ನು ಬಳಕೆಗೆ ಜಾರಿಗೆ ತಂದದ್ದು ಈ ಒಂದು 1857 ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಗತ್ತೆ. ಇಮ್ಮಿಡಿಯೇಟ್, ತತ್ಕ್ಷಣದ ಕಾರಣ ಅಂತ ಅನ್ನಿಸ್ಕೊಳ್ಳುತ್ತೆ, ಓಕೆನಾ. ನೆಕ್ಸ್ಟ್, ದಿಸ್ ಲೀಡರ್ ವಾಸ್ ರಿಟರ್ನ್ಡ್ ಹಿಸ್ ನೈಟ್ಹುಡ್ ಹಾನರ್ ಟು ಅಪೋಸ್ ದ ಜಿಲಿಯನ್ ವಾಲಾಬಾಗ್ ಮ್ಯಾಸ್ಕೇರ್. ಯಾರು ನೈಟ್ಹುಡ್ ಪದವಿಯನ್ನು ಹಿಂದಿರುಗಿಸಿದಂಥವ್ರು ಯಾರು? ರವೀಂದ್ರನಾಥ್ ಟ್ಯಾಗೋರ್, ಲಜಪತ್ ರಾಯ್, ಗೋಪಾಲಕೃಷ್ಣ ಗೋಖಲೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್. ಎಸ್, ಇದನ್ನು ಕೂಡ ನಾನು ಈಗಾಗಲೇ ಹೇಳಿದ್ದೆ ಅಲ್ವಾ, ರವೀಂದ್ರನಾಥ ಟ್ಯಾಗೋರ್ ನೈಟ್ಹುಡ್ ಪದವಿಯನ್ನು ಹಿಂತಿರುಗಿಸ್ತಾರೆ. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಕೈಸರ್ ಇ ಹಿಂದ್ ಅನ್ನುವಂಥ ಒಂದು ಪದವಿಯನ್ನು ಹಿಂತಿರುಗಿಸ್ತಾರೆ ಅಲ್ವಾ, ಗಾಂಧಿ ಆ್ಯಂಡ್ ರವೀಂದ್ರನಾಥ್ ಟ್ಯಾಗೋರ್. ಸೊ ಓಕೆ, ನೆಕ್ಸ್ಟ್, ಗಾಂಧಿ ವಾಸ್ ವಿತ್ಡ್ರೂ ನಾನ್ ಕೋಆಪರೇಷನ್ ಮೂಮೆಂಟ್ ಡ್ಯೂ ಟು ದಿಸ್. ಸೊ ಇದು ಕೂಡ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆ. ಸೊ ಗಾಂಧೀಜಿಯವರು ಈ ಒಂದು ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಳ್ತಾರೆ. ಯಾವ ಒಂದು ಕಾರಣದಿಂದ ಹಿಂತೆಗೆದುಕೊಳ್ತಾರೆ ಅಂತ ನೋಡಿದ್ರೆ, ಸೊ ಅದು ಚೌರಿ ಚೌರಾ ಇನ್ಸಿಡೆಂಟಿಂದ ಇವರು ಈ ಒಂದು ನಾನ್ ಕೋಆಪರೇಷನ್ ಮೂಮೆಂಟನ್ನು ಹಿಂದಕ್ಕೆ ತಗೊಳ್ತಾರೆ. ಜಿಲಿಯನ್ ವಾಲಾಬಾಗ್ ಅಲ್ಲ, ಕಾನ್ಪುರ್ ಅಲ್ಲ, ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಕೂಡ ಅಲ್ಲ. ದೆನ್ 89th ಕ್ವೆಶ್ಚನ್ ಏನಿದೆ, ದ ಏಮ್ ಆಫ್ ಹೆಲ್ಡ್ ರಕ್ಷಾಬಂಧನ್ ಫೆಸ್ಟಿವಲ್ ಇನ್ ಬೆಂಗಾಲ್ ವಾಸ್. ಸೊ ಬೆಂಗಾಲ್ನಲ್ಲಿ ರಕ್ಷಾಬಂಧನ್ ಫೆಸ್ಟಿವಲ್ನ ಆರಂಭ ಮಾಡೋದಕ್ಕೆ ಕಾರಣ ಏನು? ಇನ್ ಆರ್ಡರ್ ಟು ಆರ್ಗನೈಸ್ ಹಿಂದೂಸ್, ಇನ್ ಆರ್ಡರ್ ಟು ಎನ್ಕರೇಜ್ ಕಾಮನ್ ಪೀಪಲ್ ಟು ಪ್ರೊಟೆಸ್ಟ್, in order to bring the unity among Hindus and Muslims, and in order to provide intensity freedom struggle. ಯಾವುದು? ಹಿಂದೂ ಆ್ಯಂಡ್ ಮುಸ್ಲಿಮ್ಸ್, ಹಿಂದೂ ಮತ್ತು ಮುಸ್ಲಿಮರ ನಡುವೆ ಬಾಂಧವ್ಯವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಬಂಗಾಳದಲ್ಲಿ ಈ ಒಂದು ರಕ್ಷಾಬಂಧನ್ ಫೆಸ್ಟಿವಲ್ನ ಒಂದು ಹೆಚ್ಚು ಪ್ರಸಿದ್ಧಿಗೆ ತರ್ತಾರೆ. ಓಕೆ, ನೆಕ್ಸ್ಟ್, ದ ಪಾರ್ಟಿಷನ್ ಆಫ್ ಬೆಂಗಾಲ್ ವಾಸ್ ಡನ್ ಬೈ ದಿಸ್ ಗವರ್ನರ್. ಯಾರು ಬಂಗಾಳದ ವಿಭಜನೆಯನ್ನು ಮಾಡಿದಂಥವ್ರು? ಕಾರ್ನ್ವಾಲಿಸ, ಡಾಲೌಸಿನ, ರಾಬರ್ಟ್ ಕ್ಲೈವ, ಲಾರ್ಡ್ ಕರ್ಜನ್ನು ಈ ಒಂದು ಬಂಗಾಳದ ವಿಭಜನೆಯನ್ನು ಮಾಡ್ತಕ್ಕಂತಹದ್ದು 1905. ಓಕೆ, ನೆಕ್ಸ್ಟು, ಗಿವ್ ಮೀ ಯುವರ್ ಬ್ಲಡ್ ಐ ವಿಲ್ ಗೆಟ್ ಯು ಫ್ರೀಡಮ್. ಸೊ ಯಾರು ಈ ಮಾತು ಹೇಳಿದ್ದು? ಸೆಟ್ ಬೈ ಭಗತ್ ಸಿಂಗ್, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಲಾಲ್ ಲಜಪತ್ ರಾಯ್. ಹೇಳಿದೆ ಅಲ್ವಾ ಈ ಹಿಂದಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡೀನಿ. ಸುಭಾಷ್ ಚಂದ್ರ ಬೋಸ್ ಸ್ಯಾಡ್ ದಟ್ ಗಿವ್ ಮಿ ಯುವರ್ ಬ್ಲಡ್ ಐ ವಿಲ್ ಗೆಟ್ ಯು ಫ್ರೀಡಮ್ ಅಂತಂದ್ಬಿಟ್ಟು ಇವರು ಕರೆಯನ್ನು ಕೊಡ್ತಾರೆ ಅಲ್ವಾ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಇದೆ, he was successful in integrating the princely states to Indian Federation. ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಮೌಂಟ್ ಬ್ಯಾಟನ್ ಆ್ಯಂಡ್ ಮಹಾತ್ಮ ಗಾಂಧಿ. ಈ ಕ್ವೆಶ್ಚನ್ ಕೂಡ ಡಿಸ್ಕಸ್ ಮಾಡಿದ್ದೆ. ಸೊ ಯಾರು ನಮ್ಮ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತಲೇ ಕರಿತೀವಲ್ಲ, ಐರನ್ ಮ್ಯಾನ್ ಆಫ್ ಇಂಡಿಯಾ ಯಾಕೆ ಅಂತಂದರೆ, ಸೊ ಹಿ ಬ್ರಿಂಗ್ಸ್ ಹಿ ಇಂಟಿಗ್ರೇಟ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ಟು ಇಂಡಿಯನ್ ಫೆಡರೇಷನ್. ಐರನ್ ಮ್ಯಾನ್ ಆಫ್ ಇಂಡಿಯಾ ನೆನಪಲ್ಲಿಟ್ಕೊಳ್ಳಿ, ಕೇಳ್ತಾರಲ್ವಾ ಹಿಂದಿನ ಎಕ್ಸಾಮ್ನಲ್ಲೂ ಕೂಡ, ನಾನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ದೆನ್ ವೆಂಕಟಪ್ಪ ನಾಯಕ ವಾಸ್ ರಿವೋಲ್ಟೆಡ್. ಈಗ ತಾನು ಹೇಳಿದೆ ನಾನು, ಕಿತ್ತೂರು, ಕೊಪ್ಪಳ, ಅಮರಸುಳ್ಯ ಆ್ಯಂಡ್ ಸುರಪುರ ವೆಂಕಟಪ್ಪ ನಾಯಕ ಅಂತಲೇ ನಮಗೆ ಪ್ರಸಿದ್ಧಿಯಾಗಿರ್ತಕ್ಕಂತಹದ್ದು.
ನೆಕ್ಸ್ಟ್ ಕ್ವೆಶ್ಚನ್, DM ನಂಜುಂಡಪ್ಪ ಕಮಿಟಿ ಹ್ಯಾಸ್ ಗಿವನ್ ರಿಪೋರ್ಟ್ ಆನ್, ಇದು ಕೂಡ ಡಿಸ್ಕಸ್ ಮಾಡಿದ್ದೀನಿ ನಾನು ಈ ಹಿಂದಿನ ಕ್ಲಾಸ್ಗಳಲ್ಲಿ. ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ, ಫ್ರೀಡಮ್ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್, ಕಮ್ಯುನಲ್ ಕ್ಲಾಶಸ್, ರೀಜನಲ್ ಇಂಬ್ಯಾಲೆನ್ಸ್ ಅಲ್ವಾ. ನಂಜುಂಡಪ್ಪ ವರದಿ ಪ್ರಾದೇಶಿಕ ಅಸಮತೋಲನದ ಆಧಾರದ ಮೇಲೆ ಈ ಒಂದು ಕಮಿಟಿ ರಿಪೋರ್ಟನ್ನು ನೀಡಿರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಕ್ವೆಶ್ಚನ್, ಏಮ್ ಆಫ್ ಆರ್ಟಿಕಲ್ 51 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್, ಏನು 51ನೇ ಸಂವಿಧಾನದ ವಿಧಿ ಏನಂತ ಹೇಳುತ್ತೆ, ಇದು ಕೂಡ ಡಿಸ್ಕಸ್ ಮಾಡಿದ್ದೀನಿ ನಾನು. ಟು ಪ್ರೊವೈಡ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್, ಟು ಮೇಂಟೈನ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಕೋ ಎಕ್ಸಿಸ್ಟೆನ್ಸ್, ಆ್ಯಂಡ್ ಟು ಪ್ರೊವೈಡ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೀಪಲ್, ಟು ಎಸ್ಟಾಬ್ಲಿಷ್ ಯೂನಿವರ್ಸಲ್ ಪಂಚಾಯತ್ ರಾಜ್ ಸಿಸ್ಟಮ್. ಯಾವುದು ಇದರಲ್ಲಿ ಉತ್ತರ? ಸೊ ಟು ಮೇಂಟೈನ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಕೋ ಎಕ್ಸಿಸ್ಟೆನ್ಸ್, ಇದೊಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಬರ್ತಕ್ಕಂತಹದ್ದು. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಬಾಳ್ವೆಯನ್ನು ಒಂದು ಮೇಂಟೈನ್ ಮಾಡೋದಕ್ಕೋಸ್ಕರ ಮೇಂಟೈನ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಒಂದು ಆರ್ಟಿಕಲ್ 51 ಹೇಳುತ್ತೆ. ಸೊ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಯಾವುದು ಹೇಳುತ್ತೆ? 45 ಅಲ್ವಾ, 45. ದೆನ್ ಇದು ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ವೆಲ್ಫೇರ್ 39, ಪಂಚಾಯತ್ ರಾಜ್ ಸಿಸ್ಟಮ್ 73. ಓಕೆನಾ. ನೆಕ್ಸ್ಟ್, ದೀಸ್ ಕಂಟ್ರೀಸ್ ವರ್ ಸೈನ್ಡ್ ಪಂಚಶೀಲ ಪ್ರಿನ್ಸಿಪಲ್ಸ್. ಯಾರು ಪಂಚಶೀಲ ತತ್ವಗಳಿಗೆ ಸಹಿಯನ್ನು ಹಾಕದಂಥವರು 2 ದೇಶಗಳು ಯಾವ್ಯಾವುದು? ಇಂಡಿಯಾ ಆ್ಯಂಡ್ ರಷ್ಯಾ, ಇಂಡಿಯಾ ಆ್ಯಂಡ್ USA, ಇಂಡಿಯಾ ಆ್ಯಂಡ್ ಚೈನಾ, ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಎಸ್, ಇದು ಕೂಡ ಡಿಸ್ಕಸ್ ಆಗಿದೆ. ಇಂಡಿಯಾ ಆ್ಯಂಡ್ ಚೈನಾ ಅಲ್ವಾ. ಭಾರತ ಮತ್ತು ಚೈನಾ ಈ ಒಂದು ಪಂಚಶೀಲ ಪ್ರಿನ್ಸಿಪಲ್ಸ್ಗೆ ಸಹಿಯನ್ನು ಹಾಕ್ತಕ್ಕಂಥದ್ದು. ಭಾರತ ಮತ್ತು ಪಾಕಿಸ್ತಾನ ಯಾವುದಕ್ಕೆ ಹಾಕೋದು? ತಾಷ್ಕೆಂಟ್ ಅಲ್ವಾ, ತಾಷ್ಕೆಂಟ್ ಪ್ಯಾಕ್ಟ್. ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ದ ಪ್ಯಾಕ್ಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಈಸ್ ತಾಷ್ಕೆಂಟ್ ಪ್ಯಾಕ್ಟ್. ಇಂಡಿಯಾ ಆ್ಯಂಡ್ ಚೈನಾದಲ್ಲಿ ಪಂಚಶೀಲ ಪ್ರಿನ್ಸಿಪಲ್ಸ್ ಯಾರು ಸೈನ್ ಮಾಡ್ತಕ್ಕಂಥವ್ರು? ಜವಾಹರ್ಲಾಲ್ ನೆಹರು ಆ್ಯಂಡ್ ಚೌ ಎನ್ ಲಾಯ್ ಅಲ್ವಾ. ಇಲ್ಲಿ ಅಯೂಬ್ ಖಾನ್, ಲಾಲ್ ಬಹದ್ದೂರ್ ಶಾಸ್ತ್ರಿ. ಓಕೆನಾ. ಓಕೆ, ಇದಿಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ದೆನ್ ಹ್ಯೂಮನ್ ರೈಟ್ಸ್ ವರ್ ಡಿಕ್ಲೇರ್ಡ್ ಆನ್ December 10, 1948 ಬೈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಜನರಲ್ ಅಸೆಂಬ್ಲಿ, ಸೆಕ್ಯೂರಿಟಿ ಕೌನ್ಸಿಲ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಮಿಟಿ. ಸೊ ಯಾರು ಮಾನವ ಹಕ್ಕುಗಳನ್ನು ಘೋಷಣೆ ಮಾಡ್ತಕ್ಕಂಥವರು? ಜನರಲ್ ಅಸೆಂಬ್ಲಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ. ದೆನ್ ದ ಆರ್ಟಿಕಲ್ ವಿಚ್ ಪ್ರೊಹಿಬಿಟ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ, ಇದು ಕೂಡ ಡಿಸ್ಕಸ್ ಮಾಡಿದ್ದೀನಿ ನಾನು. ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯನ್ನು ನಿಷೇಧ ಮಾಡತಕ್ಕಂತಹ ವಿಧಿ ಯಾವುದು? ಆರ್ಟಿಕಲ್ 24, ಆರ್ಟಿಕಲ್ 17, ಆರ್ಟಿಕಲ್ 28, ಆರ್ಟಿಕಲ್ 51. ಆರ್ಟಿಕಲ್ 17 ಅಸ್ಪೃಶ್ಯತೆ, ಇದು ಕೂಡ ಇಂಪಾರ್ಟೆಂಟ್ ಇದೆ. 24 ಏನಿದು ಹೇಳಿ, ಏನು ಇದು? ಚೈಲ್ಡ್ ಲೇಬರ್ ಅಲ್ವಾ, ಚೈಲ್ಡ್ ಲೇಬರ್ ಬಗ್ಗೆ ಹೇಳ್ತಕ್ಕಂತಹದ್ದು. ದೆನ್ ಲ್ಯಾಂಡ್ಲೆಸ್ ಲೇಬರ್ಸ್ ಆರ್ ಬಿಲಾಂಗ್ಸ್ ಟು ದಿಸ್ ಸೆಕ್ಟರ್: ಗವರ್ನಮೆಂಟ್ ಸೆಕ್ಟರ್, ಆರ್ಗನೈಸ್ಡ್ ಸೆಕ್ಟರ್, ಅನ್ಆರ್ಗನೈಸ್ಡ್ ಸೆಕ್ಟರ್, ಲೇಬರ್ ವಿತೌಟ್ ಪೇ ಸೆಕ್ಟರ್. ಯಾರು ಲ್ಯಾಂಡ್ಲೆಸ್ ಲೇಬರ್ಸು ಯಾವುದಕ್ಕೆ ಸೇರ್ತಾರೆ? ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ಗೆ ಸೇರ್ತಕ್ಕಂಥವ್ರು. ಇದು ಕೂಡ ಡಿಸ್ಕಸ್ ಮಾಡಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ದಿಸ್ ಇನ್ಸ್ಟಿಟ್ಯೂಷನ್ ಈಸ್ ಲೈಕ್ ದ ಕ್ಯಾಬಿನೆಟ್ ಆಫ್ UNO. ಇದು ಕೂಡ ಈಗಾಗಲೇ ಬಂದಿದೆ. ಕ್ಯಾಬಿನೆಟ್ ಆಫ್ UNO ಅಂತಲೇ ಯಾವುದನ್ನು ಕರಿತೀವಿ ನಾವು? ಸೆಕ್ಯೂರಿಟಿ ಕೌನ್ಸಿಲ್ ಅನ್ನು ಕರಿತೇವೆ, ಭದ್ರತಾ ಮಂಡಳಿಯನ್ನು ಅಲ್ವಾ. 5 ಪರ್ಮನೆಂಟ್ ನೇಷನ್ಸ್ ಆ್ಯಂಡ್ 10 ನಾನ್ ಪರ್ಮನೆಂಟ್ ನೇಷನ್ಸ್ ಅಲ್ವಾ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಇಂಡಿಯಾ ಈಸ್ ಆಲ್ಸೋ ಒನ್ ಆಫ್ ದ ನಾನ್ ಪರ್ಮನೆಂಟ್ ನೇಷನ್ಸ್, ಮೆಂಬರ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್. ಓಕೆ, ನೆಕ್ಸ್ಟ್, ಮೂಮೆಂಟ್ ಅಪೋಸಿಂಗ್ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ವಾಸ್ ಲೆಡ್ ಬೈ. ಸೊ ಕೈಗಾ ಒಂದು ಅಣುಸ್ಥಾವರವನ್ನು ವಿರೋಧ ಮಾಡಿದಂತಹ ಒಂದು ಚಳುವಳಿಯಲ್ಲಿ ಭಾಗವಹಿಸಿದಂಥವ್ರು ಯಾರು? ಅವರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು ಅಂತ ಉಂಟು? ಮೇಧಾ ಪಾಟ್ಕರ್, ಶಿವರಾಮ್ ಕಾರಂತ್, ಸುಂದರ್ಲಾಲ್ ಬಹುಗುಣ, ಕುಸುಮಾ ಸೊರಬ್. ಯಾರು? ಶಿವರಾಮ ಕಾರಂತರು, ಹೆಮ್ಮೆಯ ನಮ್ಮ ಕರ್ನಾಟಕದ ಕನ್ನಡ ಸಾಹಿತ್ಯದ ಹೆಮ್ಮೆಯ ಸಾಹಿತಿ ಶಿವರಾಮ ಕಾರಂತರು. ಕಡಲ ತೀರದ ಭಾರ್ಗವ ಅಂತಲೇ ಇವರನ್ನು ಕರಿತೇವೆ ಅಲ್ವಾ, ಶಿವರಾಮ್ ಕಾರಂತರು. ಮೇಧಾ ಪಾಟ್ಕರ್ ಬಂದು ನರ್ಮದಾ ಬಚಾವೋ. ಸುಂದರ್ಲಾಲ್ ಬಹುಗುಣ ಅಪ್ಪಿಕೋ ಚಳುವಳಿ ಅಲ್ವಾ, ಎಲ್ಲ ಗೊತ್ತಿರ್ಬೇಕು ನಿಮಗೆ. ನೆಕ್ಸ್ಟ್, ದ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಕೇಮ್ ಇನ್ ಟು ಫೋರ್ಸ್ ಆನ್.
1886, 1986, 2016, 1996. So the Child Labor Prohibition and Regulating Act came into force on 1986 ಅಲ್ವಾ. 1986ರಲ್ಲಿ ಇದು ಜಾರಿಗೆ ಬರುತ್ತೆ. ಅದು ರಿವೈಸ್ಡ್ ಆಗುತ್ತೆ 2016ರಲ್ಲಿ. ಬಟ್ ಅವ್ರು ಕೇಳಿರೋದು ಕೇಮ್ ಇಂಟು ಫೋರ್ಸ್ ಅಂತ ಅಂದ್ಬಿಟ್ಟು ಗೊತ್ತಿರಬೇಕು 1986ರಲ್ಲಿ. ದೆನ್ ದ ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ ಈಸ್, ಭಾರತದ ಅತಿ ಎತ್ತರವಾದಂಥ ಶಿಖರ, ಇದು ಕೂಡ ನಾನು ಈಗಾಗಲೇ ಹೇಳಿದ್ದೆ, ಗುರು ಶಿಖರ, K2, ಮೌಂಟ್ ಗಾಡ್ವಿನ್ ಆಸ್ಟಿನ್, ಮೌಂಟ್ ಎವರೆಸ್ಟ್, ಮುಳ್ಳಯ್ಯನಗಿರಿ. ಯಾವುದು ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ? ಮೌಂಟ್ ಎವರೆಸ್ಟಾ? ಅಲ್ಲ, ತಪ್ಪು. K2 ಗಾಡ್ವಿನ್ ಆಸ್ಟಿನ್ ಇದು ಭಾರತದ ಎತ್ತರವಾದಂತಹ ಶಿಖರ. ಮೌಂಟ್ ಎವರೆಸ್ಟು ಪ್ರಪಂಚದ ಅತ್ಯಂತ ಎತ್ತರವಾದಂಥ ಶಿಖರ, ವರ್ಲ್ಡ್ಸ್ ಹೈಯೆಸ್ಟು, ವರ್ಲ್ಡ್ಗಿದು, ಇದು ಇಂಡಿಯಾಗೆ. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಓಕೆನಾ, ಓಕೆ. ಮುಳ್ಳಯ್ಯನಗಿರಿ ಕರ್ನಾಟಕ. ನೆಕ್ಸ್ಟು, ರಾಯ್ಲಿ ಈಸ್ ಫೇಮಸ್ ಇನ್ ಇಂಡಿಯಾ ಫಾರ್, ಯಾಕೆ? ಸೊ ಇದು ಕೂಡ ಡಿಸ್ಕಸ್ ಆಗಿತ್ತು. ರೆಕಾರ್ಡೆಡ್ ಹೈಯೆಸ್ಟ್ ಟೆಂಪ್ರೇಚರ್, ಲೋಯೆಸ್ಟ್ ಟೆಂಪ್ರೇಚರ್, ಹೈಯೆಸ್ಟ್ ರೈನ್ಫಾಲ್, ಲೀಸ್ಟ್ ರೈನ್ಫಾಲ್. ಯಾವುದು? ಹೈಯೆಸ್ಟ್ ಟೆಂಪ್ರೇಚರ್ ಅಲ್ವಾ, ರಾಯ್ಲಿ. ಹೈಯೆಸ್ಟ್ ಟೆಂಪ್ರೇಚರ್, ಭಾರತದಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗತಕ್ಕಂಥದ್ದು ರಾಯ್ಲಿ ಅನ್ನುವಂತಹ ಸ್ಥಳದಲ್ಲಿ, ರಾಜಸ್ಥಾನದ ರಾಯ್ಲಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಮೌಂಟೈನ್ ಸಾಯಿಲ್ ಈಸ್ ಫಾರ್ಮ್ಡ್ ಬೈ, ಮೌಂಟೈನ್ ಸಾಯಿಲ್ ಪರ್ವತದ ಮಣ್ಣು ಹೇಗೆ ಒಂದು ರೂಪುಗೊಳ್ಳುತ್ತೆ ಅಂತ ಕೇಳ್ತಾ ಇದ್ದಾರೆ. ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ಸ್, ಡಿಕಂಪೋಸಿಷನ್ ಆಫ್ ಕೋಲ್, ಡಿಕಂಪೋಸಿಷನ್ ಆಫ್ ಇನ್ಆರ್ಗ್ಯಾನಿಕ್ ಮ್ಯಾಟರ್ಸ್ ಆ್ಯಂಡ್ ಹೈಯೆಸ್ಟ್ ರೈನ್ಫಾಲ್ ಆ್ಯಂಡ್ ಹೈ ಟೆಂಪ್ರೇಚರ್ ಅಂತಾರೆ. ಸೊ ಇದನ್ನು ನೀವು ಆರಾಮ್ಸೆ ಈಸಿಯಾಗಿ ಗೆಸ್ ಮಾಡ್ತೀರಿ. ಸೊ ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ಸಿಂದ ಈ ಒಂದು ಮೌಂಟೈನ್ ಸಾಯಿಲ್ ಅಂತಕ್ಕಂಥದ್ದು ಫಾರ್ಮ್ ಆಗೋದು. ಓಕೆನಾ, ನೆಕ್ಸ್ಟ್ ಕ್ವೆಶ್ಚನ್. ದ ಫಾರೆಸ್ಟ್ಸ್ ಫೌಂಡ್ ಇನ್ ವೆಸ್ಟ್ ಮಾರ್ಷಿ ಏರಿಯಾಸ್ ಇನ್ ರಿವರ್ ಡೆಲ್ಟಾಸ್ ಆ್ಯಂಡ್ ಅಲಾಂಗ್ ದ ಸೀ ಕೋಸ್ಟ್ ವಾಶ್ಡ್ ಬೈ ಟೈಡ್ಸ್ ಆರ್. ಸೊ ಇದನ್ನು ನಾನು ಕೂಡ ಎಕ್ಸ್ಪ್ಲೈನ್ ಮಾಡಿನಲ್ವಾ ಈ ಹಿಂದಿನ ವಿಡಿಯೋದಲ್ಲಿ. ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್, ಮಾನ್ಸೂನ್ ಫಾರೆಸ್ಟ್, ಮೌಂಟೈನ್ ಫಾರೆಸ್ಟ್, ಮ್ಯಾನ್ಗ್ರೋವ್ ಫಾರೆಸ್ಟ್. ಯಾವುದದು? ಮ್ಯಾನ್ಗ್ರೋವ್ ಫಾರೆಸ್ಟ್ ಅಲ್ವಾ. ಸುಂದರ್ಬನ್ಸ್ ಅಂತಲೂ ಕರೀತಾರೆ, ಸುಂದರ್ಬನ್ಸ್ ಅಂತಲೂ ಕೂಡ ಕರೀತಾರೆ ಮ್ಯಾನ್ಗ್ರೋವ್ ಫಾರೆಸ್ಟ್ನ. ಸೊ ದೀಸ್ ಮ್ಯಾನ್ಗ್ರೋವ್ ಫಾರೆಸ್ಟ್ಸ್ ಆರ್ ಫೌಂಡ್ ಇನ್ ಮಾರ್ಷಿ ಏರಿಯಾಸ್, ರಿವರ್ ಡೆಲ್ಟಾಸ್ ಆ್ಯಂಡ್ ಅಲಾಂಗ್ ದ ಸೀ ಕೋಸ್ಟ್ ಅಲ್ವಾ, ಇನ್ ವೆಸ್ಟ್ ಬೆಂಗಾಲ್. ಓಕೆ, ನೆಕ್ಸ್ಟ್. ದ ಲಾಂಗೆಸ್ಟ್ ರಿವರ್ ಆಫ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಉದ್ದವಾದಂತಹ ನದಿ ಯಾವುದು ಅಂತ ಕೇಳ್ತಾರೆ. ಗೋದಾವರಿ, ಗಂಗಾ, ಕೃಷ್ಣ, ಕಾವೇರಿ. ಗೋದಾವರಿ ಇಸ್ ದ ಲಾಂಗೆಸ್ಟ್ ರಿವರ್ ಆಫ್ ಸೌತ್ ಇಂಡಿಯಾ. ದೆನ್ ಗ್ರೋಯಿಂಗ್ ಕ್ರಾಪ್ ಆ್ಯಂಡ್ ಅನಿಮಲ್ ಹಸ್ಬೆಂಡರಿ ಬೋತ್ ಆರ್ ಫೌಂಡ್ ಇನ್ ದಿಸ್ ಅಗ್ರಿಕಲ್ಚರ್. ಸೊ ಈ ಒಂದು ಬೆಳೆಗಳನ್ನು ಬೆಳೆಯೋದು, ಅದರ ಜೊತೆಗೆ ಸಾಕು ಪ್ರಾಣಿಗಳನ್ನು ಕೂಡ ಸಾಕ್ತಕ್ಕಂತಹದ್ದು, ಅಂದರೆ ಪಶುಸಂಗೋಪನೆಯನ್ನು ಮಾಡ್ತಕ್ಕಂತಹದ್ದು. ಸೊ ಅದಕ್ಕೆ ಏನಂತ ಕರಿತೇವೆ? ಪ್ಲಾಂಟೇಶನ್ ಫಾರ್ಮಿಂಗ್ ಅಂತೀವ? ಇಲ್ಲ. ಹ್ಯೂಮಿಡ್ ಫಾರ್ಮಿಂಗ್ ಅಂತೀವ? ಇಲ್ಲ. ಇಂಟೆನ್ಸಿವ್ ಫಾರ್ಮಿಂಗ್ ಅಂತೀವ? ಇಲ್ಲ. ಮಿಕ್ಸ್ಡ್ ಫಾರ್ಮಿಂಗ್ ಅಂತೀವ? ಹೌದು, ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಅಂದ್ಬಿಟ್ಟು ನಾವು ಕರಿತೇವೆ, ಅದನ್ನು ಮಿಶ್ರ ಕೃಷಿ ಅಂತ ಅಂದ್ಬಿಟ್ಟು ಕರಿತೇವೆ. ದೆನ್ ನೆಕ್ಸ್ಟ್ ಕ್ವೆಶ್ಚನ್. ದ ಈಸ್ಟ್ ಕೋಸ್ಟ್ ಪೋರ್ಟ್ ಆಫ್ ಇಂಡಿಯಾ ಅಮಾಂಗ್ ದ ಫಾಲೋಯಿಂಗ್ ಈಸ್. ಸೊ ಭಾರತದ ಪೂರ್ವ ತೀರದ ಬಂದರು ಯಾವುದು ಅಂತ ಕೇಳ್ತಾ ಇದ್ದಾರೆ. ಎನ್ನೋರ್, ನ್ಯೂ ಮಂಗಳೂರು, ಗೋವಾ, ಕಾಂಡ್ಲಾ. ಯಾವುದು? ಎನ್ನೋರ್ ಅಲ್ವಾ, ತಮಿಳ್ನಾಡಲ್ಲಿ ಇರ್ತಕ್ಕಂತಹದ್ದು. ಗೋವಾ, ನ್ಯೂ ಮಂಗಳೂರು, ಕಾಂಡ್ಲಾ ಇವು ಮೂರು ಕೂಡ ವೆಸ್ಟ್ ಕೋಸ್ಟಲ್ಲಿ ಬರ್ತಕ್ಕಂತಹದ್ದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಅಮಾಂಗ್ ಫಾಲೋಯಿಂಗ್ ಈಸ್ ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರಿ. ಸೊ ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರಿ ಯಾವುದಿದೆ? ಟೆಕ್ಸ್ಟೈಲ್ ಇಂಡಸ್ಟ್ರಿನಾ, ಬಿ ಪೇಪರ್ ಇಂಡಸ್ಟ್ರಿನಾ, ಸಿ ಶುಗರ್ ಇಂಡಸ್ಟ್ರಿನಾ ಆ್ಯಂಡ್ ಡಿ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿನಾ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವುದಾಗಿದೆ ಇದರಲ್ಲಿ? ಪೇಪರ್ ಇಂಡಸ್ಟ್ರಿ ಅಲ್ವಾ. ಸೊ ಇದಕ್ಕೆ ನಮಗೆ ಈ ಒಂದು ಅರಣ್ಯಗಳ ಒಂದು ಅವಶ್ಯಕತೆ, ಅಂದರೆ ಮರದ ಅವಶ್ಯಕತೆ ಇರೋದ್ರಿಂದ ಸೊ ದಿಸ್ ಈಸ್ ಕಾಲ್ಡ್ ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರಿ. ದೆನ್ ನೆಕ್ಸ್ಟ್ ಕ್ವೆಶ್ಚನ್. ದ ಪೆನಿನ್ಸುಲರ್ ಝೋನ್ is known as zone of minimum intensity because ಈ ಒಂದು ಝೋನ್ ಆಫ್ ಮಿನಿಮಮ್ ಇಂಟೆನ್ಸಿಟಿ ಅಂತಂದ್ಬಿಟ್ಟು ಪೆನಿನ್ಸುಲರ್ ಝೋನ್ ಅಂತ ಕರೀತಾರೆ. ಯಾಕೆ ಅಂತಂದರೆ ಅರ್ಥ್ಕ್ವೇಕ್ಸ್ ಹ್ಯಾವ್ ಬೀನ್ ರೇರ್ಲಿ ಅಕರ್ಡ್, ಓನ್ಲಿ ಫ್ಯೂ ಅರ್ಥ್ಕ್ವೇಕ್ಸ್ have been occurred, earthquakes have been not occurred, earthquakes have been highly occurred. So illa, so idu rarely occurred ಅಥವಾ few earthquakes have been occurred. ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟು,
ದ ನ್ಯೂ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಈಸ್, ಸೊ ಇದರಲ್ಲಿ ಯಾವುದು ನ್ಯೂ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ? ರೈಲ್ವೆ ಮೊದಲಿಂದನೂ ಇದೆ. ಬ್ರಾಡ್ ರೋಡ್ವೇಸ್ ಇದು ಯಾವುದು ಇಲ್ಲ. ಏರ್ ಟ್ರಾನ್ಸ್ಪೋರ್ಟ್ ಇದು ಕೂಡ ಇದೆ. ಸೊ ಪೈಪ್ಲೈನ್ಸ್ ಆರ್ ಕಾಲ್ಡ್ ನ್ಯೂ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂತಲೇ ಕರಿತೇವೆ. ನ್ಯೂ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂತಂದ್ಬಿಟ್ಟು ಕರಿತೇವೆ. ನೆಕ್ಸ್ಟ್, ದ ಪೋರ್ಟ್ ಈಸ್ ನೋನ್ ಆಸ್ ಗೇಟ್ವೇ ಆಫ್ ಕರ್ನಾಟಕ. ಇದು ಡಿಸ್ಕಸ್ ಆಗಿತ್ತು ಅಲ್ವಾ? ಕೋಲ್ಕತ್ತಾ, ಚೆನ್ನೈ, ಮುಂಬೈ, ನ್ಯೂ ಮಂಗಳೂರು. ಸೊ ಈಸಿಯಾಗಿ ಹಾಕ್ಬಿಡ್ತೀರಿ. ಸೊ ಗೇಟ್ವೇ ಆಫ್ ಕರ್ನಾಟಕ ಅಂದರೆ ನ್ಯೂ ಮಂಗಳೂರು. ಮುಂಬೈ ಬಂದು ಗೇಟ್ವೇ ಆಫ್ ಇಂಡಿಯಾ ಅಲ್ವಾ? ಇಂಡಿಯಾ. ದೆನ್ ನೆಕ್ಸ್ಟ್ ಕ್ವೆಶ್ಚನ್, ಸೆಕ್ಸ್ ರೇಷಿಯೋ ಮೀನ್ಸ್, ಸೆಕ್ಸ್ ರೇಷಿಯೋ ಅಂತ ಅಂದರೆ ಏನು? ಲಿಂಗಾನುಪಾತ ಅಂತ ಅಂದರೆ ಏನು? ನಂಬರ್ ಆಫ್ ಫೀಮೇಲ್ ಫಾರ್ ಎವರಿ 100 ಮೇಲ್ಸ್, ಟೋಟಲ್ ನಂಬರ್ ಆಫ್ ಫೀಮೇಲ್ಸ್ ಆ್ಯಂಡ್ ಮೇಲ್ಸ್ ಇನ್ ದ ಕಂಟ್ರಿ, ನಂಬರ್ ಆಫ್ ಫೀಮೇಲ್ಸ್ ಫಾರ್ ಎವರಿ 1000 ಮೇಲ್ಸ್ ಆ್ಯಂಡ್ ರೇಷಿಯೋ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್. ಸೊ ಇದು ಸರಿಯಾದಂಥ ಉತ್ತರ. ನಂಬರ್ ಆಫ್ ಫೀಮೇಲ್ಸ್ ಫಾರ್ ಎವರಿ 1000 ಮೇಲ್ಸ್, 1000 ಪುರುಷರಿಗೆ ಎಷ್ಟು ಜನ ಮಹಿಳೆಯರು ಇದ್ದಾರೆ ಅಂತಂದ್ಬಿಟ್ಟು. ಈಗ ಭಾರತಕ್ಕೆ ಹೇಳ್ತಾರಲ್ಲ 1000 ಜನ ಪುರುಷರಿಗೆ 964 ಮಂದಿ ಮಹಿಳೆಯರಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾರಲ್ಲ ಹಾಗೆ. ಸೊ ಇದನ್ನು ಸೆಕ್ಸ್ ರೇಷಿಯೋ ಅಂತಂದರೆ 1000ಗೆ ಇದನ್ನು ಲೆಕ್ಕ ಆಗ್ತಕ್ಕಂತಹದ್ದು. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್, ದ ಡೆವಲಪ್ಮೆಂಟ್ ಆಫ್ ಇಟ್ಸ್ ವಿಲೇಜಸ್ ಈಸ್ ಟ್ರೂ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಸ್ಟೇಟೆಡ್ ಬೈ. ಸೊ ಇದು ಯಾರು ಹೇಳ್ತಾರೆ ಈ ಮಾತನ್ನು? ಒಂದು ನಮ್ಮ ದೇಶದ ಬೆಳವಣಿಗೆ ಅಂತಕ್ಕಂತಹದ್ದು ಹಳ್ಳಿಗಳ ಬೆಳವಣಿಗೆ ಆದಾಗ ಮಾತ್ರ ನಿಜವಾದ ದೇಶದ ಬೆಳವಣಿಗೆ ಆಗತ್ತೆ ಅಂತ ಹೇಳ್ತಾರೆ. ಯಾರು? ಅಂಬೇಡ್ಕರ್, ಗಾಂಧಿ, ಜವಾಹರ್ಲಾಲ್ ನೆಹರು ಆ್ಯಂಡ್ ಬಾಲ್ಡ್ವಿನ್ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧಿಯವರು ಈ ಒಂದು ಹಳ್ಳಿಗಳ ಅಭಿವೃದ್ಧಿಗೋಸ್ಕರ ಬಹಳ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥವ್ರು. ಸೊ ಗಾಂಧೀಜಿಯವರೇ ಹೇಳ್ತಕ್ಕಂಥದ್ದು. ದೆನ್ ದ ಮೇನ್ ಏಮ್ ಆಫ್ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಈಸ್. ಸೊ ವಿಮೆನ್, ಈ ಒಂದು ಮಹಿಳೆಯರ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿದಾರಲ್ಲ, ಸ್ತ್ರೀ ಶಕ್ತಿ ಸಂಘಗಳು, ಏನೋ ಬೇರೆ ಬೇರೆ ಸಂಘಗಳೆಲ್ಲ ಇದಾವಲ್ಲ. ಸೊ ಅದು ಯಾಕೆ ಮಾಡಿದ್ದಾರೆ ಅಂತಂಟು, ಆರ್ಗನೈಸಿಂಗ್ ಪೂರ್ ರೂರಲ್ ವುಮೆನ್ ಆ್ಯಂಡ್ ಮೇಕಿಂಗ್ ದೆಮ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಸೊ ಅವರನ್ನು ಗ್ರಾಮೀಣ ಮಹಿಳೆಯರನ್ನು ಗ್ರಾಮೀಣ ಬಡ ಮಹಿಳೆಯರನ್ನು ಅವರಿಗೆ ಫೈನಾನ್ಷಿಯಲಿ ಆರ್ಥಿಕವಾಗಿ ಸಬಲರನ್ನು ಮಾಡೋದಕ್ಕೋಸ್ಕರನ, ಅಥವಾ ಎಜುಕೇಟ್ ರೂರಲ್ ವುಮೆನ್ನ, ಅವ್ರಿಗೆ ಶಿಕ್ಷಣವನ್ನು ನೀಡೋದಕ್ಕೋಸ್ಕರನ, ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಟು ರೂರಲ್ ವುಮೆನ್ನ, ಆರ್ಗನೈಸಿಂಗ್ ರೂರಲ್ ವುಮೆನ್ನ. ಸೊ ಏನಿದಕ್ಕೆ ಉತ್ತರ? ಸೊ ಅವರನ್ನು ಒಂದು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡೋದಂಥ ಉದ್ದೇಶವನ್ನು ಹೊಂದಿರತಕ್ಕಂತಹದ್ದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಡೆಪಾಸಿಟ್ ಫಾರ್ ಎ ಫಿಕ್ಸ್ಡ್ ಟರ್ಮ್ ಇನ್ ದಿಸ್ ಟೈಪ್ ಆಫ್ ಅಕೌಂಟ್. ಸೊ ಫಿಕ್ಸ್ಡ್ ಟರ್ಮ್ಗೆ ಒಂದು ಡೆಪಾಸಿಟ್ ಮಾಡುವಂತಹದ್ದು ಅಕೌಂಟು ಯಾವುದು? ಸೇವಿಂಗ್ ಅಕೌಂಟಾ, ರಿಕರಿಂಗ್ ಡೆಪಾಸಿಟ್ ಅಕೌಂಟಾ, ಟರ್ಮ್ ಡೆಪಾಸಿಟ್ ಅಕೌಂಟಾ, ಕರೆಂಟ್ ಅಕೌಂಟಾ? ಸೊ ಈಗಾಗಲೇ ಹೇಳಿದ್ದೆ ನಾನು, ಸೇವಿಂಗ್ ಅಕೌಂಟ್ ಯಾವುದು, RD ಯಾರಿಗೆ ಬೇಕು, ಕರೆಂಟ್ ಅಕೌಂಟ್ ಯಾರಿಗೆ ಬೇಕು ಅಂತ ಎಲ್ಲ ಹೇಳಿದ್ದೆ. ಟರ್ಮ್ ಡೆಪಾಸಿಟ್ ಅಕೌಂಟ್ನಲ್ಲಿ ಈ ಒಂದು ಪರ್ಟಿಕ್ಯುಲರ್ ಫಿಕ್ಸ್ಡ್ ಟರ್ಮ್ಗೆ ಈ ಒಂದು ಅಕೌಂಟನ್ನು ನಾವು ಇದನ್ನು ಡೆಪಾಸಿಟ್ ಮಾಡ್ತೇವೆ. ಅದನ್ನು ನಾವು ಟರ್ಮ್ ಡೆಪಾಸಿಟ್ ಅಕೌಂಟ್ ಅಂತಲೇ ಕರಿತೇವೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಮದರ್ ಆಫ್ ಆಲ್ ಬ್ಯಾಂಕ್ಸ್ ಯಾವುದು? ಹೇಳಿದ್ದೆ ಅಲ್ವಾ? ಕೆನರಾ ಬ್ಯಾಂಕಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದನ್ನು ಮದರ್ ಆಫ್ ಆಲ್ ಬ್ಯಾಂಕ್ಸ್, ಬ್ಯಾಂಕರ್ಸ್ ಬ್ಯಾಂಕ್ ಅಂತಲೇ ಕರೀತಾರೆ ಅಂತ ಹೇಳಿದ್ದೆ ಅಲ್ವಾ? ಬ್ಯಾಂಕರ್ಸ್ ಬ್ಯಾಂಕ್ ಅಂತಲೇ ಕರೀತಾರೆ ಇದನ್ನು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ವಾ? ಎಸ್ಟಾಬ್ಲಿಷ್ಡ್ ಇನ್ 1935. ನೆನಪಿಟ್ಕೊಳ್ಳಿ, ಏನು ಬೇಕಾದ್ರೂ ಕೇಳಬಹುದು. ದೆನ್ ಹಿ ಈಸ್ ರಿಗಾರ್ಡೆಡ್ ಆ್ಯಸ್ ಕಿಂಗ್ ಆಫ್ ಮಾರ್ಕೆಟ್. ಯಾರನ್ನ ಕಿಂಗ್ ಆಫ್ ಮಾರ್ಕೆಟ್ ಅಂತ ಕರೆಯೋದು? ಕನ್ಸ್ಯೂಮರ್ನ, ಪ್ರೊಡ್ಯೂಸರ್ನ, ಸಪ್ಲೈಯರ್ನ, ಟ್ರೇಡರ್ನ? ಕನ್ಸ್ಯೂಮರ್ ಈಸ್ ನೋನ್ ಆ್ಯಸ್ king of market. Next question, last question. In the case of compensation exceeding of rupees 1 crore, the complaint has to be submitted to. So 1 ಕೋಟಿಗಿಂತ ಹೆಚ್ಚಿನ ಒಂದು ಕಂಪನ್ಸೇಷನನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದನ್ನು ಎಲ್ಲಿ ಕಂಪ್ಲೇಂಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ಬರ್ತಕ್ಕಂಥದ್ದು. ಸೊ ಡಿಸ್ಟ್ರಿಕ್ಟ್ ಫೋರಮ್ನಲ್ಲಿ ಕಂಪ್ಲೇಂಟ್ ಮಾಡಬೇಕಾ, ಸ್ಟೇಟ್ ಕಮಿಷನ್ನ, ನ್ಯಾಷನಲ್ ಕಮಿಷನ್ನ, ಅಥವಾ ಹೈಕೋರ್ಟ್ನಲ್ಲ? ಸೊ ಇದು ಕನ್ಸ್ಯೂಮರ್ ಕೋರ್ಟ್ ಆಗಿರೋದ್ರಿಂದ ಹೈಕೋರ್ಟ್ ಬರೋದೇ ಇಲ್ಲ. ಸೊ ಇದನ್ನು ನಾವು ಡಿಸ್ಟ್ರಿಕ್ಟ್ ಫೋರಮ್ನಲ್ಲಿ ಅಪ್ ಟು 20 lakhs ಅಲ್ವಾ? ಅಪ್ ಟು 20 lakhs. ಸೊ 20 to 1 crore ಇಲ್ಲಿ 20 to 1 crore. ಸೊ ಇದು ಮೋರ್ ದೆನ್ ಎಕ್ಸೀಡಿಂಗ್ 1 crore ಅಂತ ಹೇಳಿದಾಗ ನ್ಯಾಷನಲ್ ಕಮಿಷನ್ಗೆ ನಾವು
ಕಂಪ್ಲೇಂಟನ್ನು ಮಾಡಬೇಕಾಗತ್ತೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ 40 ಕ್ವೆಶ್ಚನ್ಸ್ಗಳಿಗೂ ಕೂಡ ನಾನು ಉತ್ತರಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ಒಂದೇ ಸಲ ಕೇಳಿದ ತಕ್ಷಣ ಅರ್ಥ ಆಗೋದಿಲ್ಲ ಅಥವಾ ನೆನಪಲ್ಲಿ ಉಳಿಯೋದಿಲ್ಲ. ಪದೇ ಪದೇ ಕೇಳ್ಕೊಳ್ತಾ ಹೋಗಿ, ಖಂಡಿತ ನೆನಪಲ್ಲಿ ಉಳಿಯುತ್ತೆ. ಆರಾಮಾಗಿ ನೀವೆಲ್ಲರೂ ಕೂಡ ಮೋರ್ ದೆನ್ 80% ಸ್ಕೋರ್ ಮಾಡ್ತೀರಾ. ಏನೂ ವರಿ ಮಾಡಬೇಡಿ, ಜಸ್ಟ್ ಇದನ್ನು ರಿವೈಸ್ ಮಾಡ್ತಾ ಹೋಗಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಒಂದು ಬೋರ್ಡ್ನವ್ರು ಕೊಟ್ಟಿರುವಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ನಾನು ಅನಲೈಸ್ ಮಾಡ್ಕೊಳ್ಳೋದ್ರೊಂದಿಗೆ ನಿಮ್ಮೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಾನು ಮತ್ತೆ ಹೇಗೆ ಕ್ವೆಶ್ಚನ್ ಎಕ್ಸಾಮಿನೇಷನಲ್ಲಿ ಆನ್ಸರ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಚೆನ್ನಾಗಿ ಓದ್ತಾ ಇರಿ, ಆರಾಮಾಗಿ ಫ್ರೀ ಆಗಿರಿ, ಯಾವುದೇ ಟೆನ್ಷನ್ ಮಾಡ್ಕೊಳ್ಬೇಡಿ, ಹೆಲ್ತನ್ನು ಕಾಪಾಡ್ಕೊಳ್ಳಿ. ಓಕೆನಾ?